ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂದಿನ ಮುರಳಿಯ ಶೀರ್ಷಿಕೆ ನಾಳೆ ಅಲ್ಲ ಇಂದೇ ಪುರುಷಾರ್ಥ, ನೆನಪಿನ ಬಲವೇ ವಿಕರ್ಮ ವಿನಾಶ. ಮುರಳಿಯ ಸಾರ ಬಾಬ್ದಾದರವರು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಇನ್ನೂ ಸಮಯವಿದೆ ಎಂಬ ಯೋಚನೆಯೇ ಪುರುಷಾರ್ಥದಲ್ಲಿ ಕೆಳಗೆ ಬೀಳಿಸುವ ಮುಖ್ಯ ಕಾರಣ. ಮರಣಕ್ಕೆ ದಿನಾಂಕವಿಲ್ಲ, ಆದ್ದರಿಂದ ನಾಳೆ ಎಂದು ಮುಂದೂಡುವುದು ಅತ್ಯಂತ ಅಪಾಯಕರ. ನೆನಪಿನ ಯಾತ್ರೆಯೇ ಅಂದರೆ ತಂದೆಯ ನೆನಪು ವಿಕರ್ಮಗಳನ್ನು ನಾಶ ಮಾಡುವ ಶಕ್ತಿ. ಯೋಗ ಬಲದಿಂದಲೇ ಆತ್ಮವು ಪಾವನವಾಗಿ ಸತೋಪ್ರಧಾನ ಸ್ಥಿತಿಗೆ ಏರುತ್ತದೆ. ಈಶ್ವರಿಯ ಸೇವಾಧಾರಿ ಮಕ್ಕಳು ಆತ್ಮರನ್ನು ರಕ್ಷಿಸುವ ಸೇವೆ, ಪತಿತರನ್ನು ಪಾವನ ಮಾಡುವ ಸೇವೆ, ತಂದೆಯ ಪರಿಚಯವನ್ನು ಯುಕ್ತಿಯಿಂದ ಕೊಡುವ ಸೇವೆ ಮಾಡುತ್ತಾ ಸದಾ ಮಗ್ನರಾಗಿರುತ್ತಾರೆ. ಜ್ಞಾನದ ಮುಖ್ಯ ರತ್ನಗಳು. ನಂತರ ಮಾಡೋಣ ಎಂಬ ವಿಚಾರವೇ ಮಿಥ್ಯಾ ಆಗಿದೆ. ನೆನಪಿನ ಬಲವಿಲ್ಲದೆ ವಿಕರ್ಮ ನಾಶವಾಗದು. ಯೋಗವೇ ಆತ್ಮದ ಶುದ್ಧೀಕರಣ ಸಾಧನ. ತಂದೆಯೇ ರಚಯಿತ, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಸುವವರು. ಪತಿತ ಪ್ರಪಂಚವನ್ನು ಪಾವನ ಮಾಡಲು ಭಗವಂತನೇ ಬರುತ್ತಾರೆ. ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿಯಾಗಬೇಕು. ಸೇವೆಯಲ್ಲಿ ನಾನು ಎಂಬ ಅಹಂಕಾರ ಬಂದರೆ ಸಫಲತೆ ಕಡಿಮೆಯಾಗುತ್ತದೆ. ವಿನಾಶಕ್ಕಿಂತ ಮೊದಲು ಸ್ಥಾಪನೆ ಖಂಡಿತ. ಇದು ಮಾಡಲ್ಪಟ್ಟ ನಾಟಕ. ಗಾಬರಿಯ ಅವಶ್ಯಕತೆ ಇಲ್ಲ. ನೆನಪಿನ ಯಾತ್ರೆಯೇ ಪರೀಕ್ಷೆ. ಅದರಲ್ಲಿ ಸಿದ್ಧರಾಗಬೇಕು ಮತ್ತು ಸ್ಥಿರರಾಗಬೇಕು. ನಿಮಿಷಗಳ ಇಂದಿನ ರಾಜಯೋಗ ಅಭ್ಯಾಸ ಮಾಡೋಣ. ಕೇವಲ 5 ನಿಮಿಷ ಶಾಂತವಾಗಿಯೇ ಕುಳಿತುಕೊಳ್ಳಿ. ನಾನು ಶಾಂತ ಆತ್ಮ ಎಂದು 1 ನಿಮಿಷ ಅನುಭವಿಸಿ. ಪರಮಪಿತ ಶಿವತಂದೆ ನನ್ನ ಮುಂದೆ ಪ್ರಕಾಶಮಾನವಾಗಿ ಇದ್ದಾರೆ ಎಂದು ಅನುಭವಿಸಿ. ತಂದೆಯಿಂದ ಶುದ್ಧ ಶಕ್ತಿ ಆತ್ಮಕ್ಕೆ ಹರಿಯುತ್ತಿದೆ ಎಂದು ಭಾವಿಸಿ. ಅಂತ್ಯದಲ್ಲಿ ನನ್ನ ವಿಕರ್ಮಗಳು ನಾಶವಾಗುತ್ತಿವೆ, ನಾನು ಪಾವನವಾಗುತ್ತಿದ್ದೇನೆ. ಧಾರಣೆಗೆ ವಿಶೇಷ ಸಂದೇಶ. ವಿಘ್ನಗಳು ಬಂದಾಗ ಡ್ರಾಮಾ ನೆನಪಿಸಿಕೊಳ್ಳಿ. ನೆನಪಿನ ಯಾತ್ರೆಯನ್ನು ಯಾವ ಬೆಲೆಯಲ್ಲೂ ಬಿಡಬೇಡಿ. ಸೇವೆಯಲ್ಲಿ ಸದಾ ತ್ಯಾಗಮೂರ್ತಿಯಾಗಿರಿ. ಇಂದಿನ ವರದಾನದ ಸಾರ. ನಾನು ಎಂಬ ಭಾವವನ್ನು ತ್ಯಾಗ ಮಾಡಿಸುವವರು ತಂದೆ, ನಾವು ಕೇವಲ ನಿಮಿತ್ತ ಎಂದು ಸೇವೆಯಲ್ಲಿ
ಮಗ್ನರಾಗುವವರೇ ಸತ್ಯ ಸೇವಾಧಾರಿಗಳು. ಇಂದಿನ ಸ್ಲೋಗನ್: ವ್ಯರ್ಥವನ್ನು ಸಮಾಪ್ತಿಗೊಳಿಸಿ ಸೇವೆಯ ಅವಕಾಶಗಳು ಸ್ವತಃ ಬಂದು ನಿಲ್ಲುತ್ತವೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.